ನೀವು ಕೆಮ್ಮಿದ್ರು ಹೊಡಿತಾರೆ ರಿಯಾಬಲ್ಲಿ. ಅಂತ ನರಕ ಇಡೀ ಭೂಮಿ ಮೇಲೆ ಎಲ್ಲೂ ಇಲ್ಲಪ್ಪ ಅಂತಾರೆ. ಯಾಕೆ ಅಂತಂದ್ರೆ ಅಷ್ಟು ನರಕ ತೋರಿಸ್ಬಿಟ್ಟಿರ್ತಾರೆ ಅವ್ರಿಗೆ. ಹೇಳ್ತಾರೆ ರಿಯಾಬ್ ಓದೋನ ನೀವು ಯಾರನ್ನಾರ ಅಬ್ಸರ್ವ್ ಮಾಡಿ, ಒಳ್ಳೆ ಸೈಜ್ ಇದ್ದವ್ರು ರಿಯಾಬ್ ಓದೋರು ವಾಪಸ್ ಈಚೆ ಬರೋದೆ ಸಣ್ಣಕ್ಕಾಗಿ, ಇಲ್ಲ ತುಂಬಾ ವೀಕ್ ಆಗಿ ಕೂತ್ಕೊಂಡು ಶೇವಿಂಗ್ ಬ್ಲೇಡ್ ಕೊಡ್ತಾರೆ. ಒಂದೇ ಶೇವಿಂಗ್ ಬ್ಲೇಡು 10 ಜನ 20 ಜನ ಆಗ್ಲಿ ಅದರೇ ಯೂಸ್ ಮಾಡ್ಬೇಕು ಅಂದ್ರು. ಯಾಕೆ 90% ಜನ ರಿಯಾಬ್ ಹೋಗಿ ಬಂದವರು ಯಾವತ್ತು ಎಣ್ಣೆ, ಸಿಗರೇಟು, ಇಲ್ಲ ಗಾಂಜಾ ಮತ್ತೊಂದು ಬಿಟ್ಟು ಹಿಸ್ಟ್ರಿಲೇ ಇಲ್ಲ. 10% ಜನ ಎಲ್ಲೋ ಚೇಂಜ್ ಆಗಿರೋದು. ಇನ್ನು 89% ಜನ ವಾಪಸ್ ಈಚೆ ಬಂದು 1 ತಿಂಗಳು 2 ತಿಂಗಳು ಸುಮ್ಮನೆ ಇರ್ತಾರೆ. 3ನೇ ತಿಂಗಳಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ನಿಮ್ಮ ಪ್ರಯಾಣ ಸ್ಟಾರ್ಟು ರಿಯಾಬಲ್ಲಿ 2 ತಿಂಗಳು. ಎಷ್ಟೋ ಮನೆಗಳಲ್ಲಿ ತುಂಬಾನೇ ಕಷ್ಟಪಡ್ತಾ ಇರ್ತಾರೆ ಒಂದು ವಿಷಯದಿಂದ. ಏನಪ್ಪ ಒಂದು ವಿಷಯ ಅಂತ ಅಂದ್ರೆ, ನೀವು ಕೇಳಿರ್ಬೋದು, ನನ್ನ ಮಗ ತುಂಬಾ ಕುಡಿತಾನೆ, ಗಾಂಜಾ ಸೇರ್ತಾನೆ, ತುಂಬಾ ಅಡಿಕ್ಟ್ ಆಗಿದ್ದಾನೆ, ಡೈಲಿ ಕುಡಿತಾನೆ, ಈ ಥರ ತುಂಬಾನೇ ಚಟ್ಟಕ್ಕೆ ದಾಸರಾಗಿ ಹೋಗಿರ್ತಾರೆ ಎಷ್ಟೋ ಜನ. ಸೊ ಈ ಥರ ಪರಿಸ್ಥಿತಿ ಎಷ್ಟೋ ಮನೆಗಳಲ್ಲಿ ಇದೆ. ಈ ಥರ ಇದ್ದಾಗ ಪಾಪ ಆ ಮನೆಯವರು ತುಂಬಾನೇ ನರಕ ನೋಡ್ತಾ ಇರ್ತಾರೆ. ಏನು ಬೇರೆ ದಾರಿನೇ ಕಾಣಿಸ್ತಾ ಇರಲ್ವಲ್ಲ, ಏನು ಮಾಡೋದು, ಈ ಚಟ್ಟಕ್ಕೆ ಮುಕ್ತಿ ನೀಡೋದು ಹೆಂಗೆ? ಎಷ್ಟೋ ಜನ ಕೊರಗ್ತಾನೆ ಅವ್ರ ಜೀವನ ಕಳೀತಾ ಇರ್ತಾರೆ. ಸೊ ಇದಕ್ಕೆಲ್ಲ ಒಂದು ದಾರಿ ಇದೆ. ಸೊ ನಿಮ್ಗೆ ಯಾರೋ ಬಂದು ಹೇಳ್ತಾರೆ, ನೋಡಪ್ಪ ನಿನ್ನ ಮಗನಿಗೆ ಚಟ ಬಿಡಿಸ್ಬೇಕು, ನಿನ್ನ ಮಗನಿಗೆ ಕುಡ್ತಾ ಬಿಡಿಸ್ಬೇಕು, ಇನ್ನೊಂದು ಬಿಡಿಸ್ಬೇಕು, ಗಾಂಜಾ ಸೇರೋದು ಬಿಡಿಸ್ಬೇಕು ಅಂತ ಅಂದರೆ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ರಿಹ್ಯಾಬ್ ಅಂತಾರೆ ಅದನ್ನ. ಸೊ ಅದಕ್ಕೆ ಸೇರಿಸು, ನಿನ್ನ ಮಗ ಚೇಂಜ್ ಆಗ್ತಾನೆ ಅಂತ ಹೇಳ್ತಾರೆ ಒಬ್ರು ಬಂದು. ಸೊ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತಾರೆ ಏನು, ಅಲ್ಲಿ ಏನು ಮಾಡ್ತಾರೆ? ನೀವು ಭೀಮಾ ಫಿಲಮು ಇಲ್ಲ ಮತ್ತೊಂದು ಫಿಲಮಲ್ಲಿ ನೋಡಿದಾಗ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಷ್ಟು ನೀಟಾಗಿರುತ್ತಾ, ಅಷ್ಟು ಚೆನ್ನಾಗೇ ಇರುತ್ತಾ, ಇಲ್ಲ ಒಳಗಡೆ ಏನು ನಡೆಯುತ್ತೆ ಅಂಥದ್ದು, ಹೆಂಗೆ ಚಟಗಳನ್ನ ಬಿಡಿಸ್ತಾರೆ ಅನ್ನೋದನ್ನ ಈ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದ್ರ ಕರಾಳ ಮುಖನೂ ಹೇಳ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡಿ. ಆಲ್ಮೋಸ್ಟ್ 1 ತಿಂಗಳಾಯ್ತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ. ಸೊ ದಯವಿಟ್ಟು ಎಲ್ಲರಿಗೂ ಸಾರಿ, ಬೇರೆ ಕೆಲಸಗಳಿಂದ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ಇದ್ರ ಬಗ್ಗೆ ಮಾತಾಡೋಣ. ರಿಹ್ಯಾಬಿಲಿಟೇಷನ್ ಸೆಂಟರ್ದು ಒಂದು ಕರಾಳ ಮುಖ, ಡಾರ್ಕ್ ಸೈಡು ಎಲ್ಲರಿಗೂ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಜಯ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋನ ತುಂಬ ಚಟ ಯಾರು ಇಟ್ಟಿರ್ತಾರೆ ಮತ್ತು ಚಟ ಇಲ್ದಿರೋರು ನೋಡಬೇಕು. ಯಾಕಪ್ಪ ಅಂತಂದರೆ ಈ ಚಟ ಇರೋರು ಏನಪ್ಪ ಅಂತ ನೋಡಿ, ಅವ್ರಿಗೆ ಕುಡ್ದು ನಾಳೆ ದಿನ ಅವ್ರ ಮನೆಯವ್ರು ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕಿದ್ರು ಅವ್ರಿಗೆ ಏನಾಗುತ್ತೆ ಏನಾಗಲ್ಲ ಏನೂ ಗೊತ್ತಿಲ್ಲ. ಸೊ ಕುಡಿದಿರೋರು ಏನು ಮಾಡ್ಬೋದು, ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕ್ಬೇಕಾ ಹಾಕ್ಬಾರ್ದಾ, ಏನು ನಡೆಯುತ್ತಲ್ಲಿ, ಸೊ ಒಳ್ಳೆ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿದೆಯಾ ಕೆಟ್ಟದಿದೆಯಾ, ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ಅರ್ಥ ಆಗುತ್ತೆ ನಿಮಗೆ. ಒಂದು ಹುಡುಗನೋ, ಚಿಕ್ಕ ಹುಡುಗನೋ, 18-16 ವರ್ಷದ ಹುಡುಗನೋ ಅಥವಾ 25-28 ವರ್ಷದ ಯುವಕನೋ ಯಾವುದೋ ಒಂದು ಚಟಕ್ಕೆ ದಾಸರಾಗಿಬಿಡ್ತಾರೆ. ಸೊ ಯಾರೋ ಒಬ್ಬ ವ್ಯಕ್ತಿ ಬಂದು ಇಮಿಡಿಯೇಟಾಗಿ ಏನು ಹೇಳ್ತಾರೆ ನೋಡಿ, ನಿಮ್ಮ ಮಗನಿಗೆ ಎಣ್ಣೆ ಬಿಡಿಸ್ಬೇಕು, ಇಲ್ಲ ಗಾಂಜಾ ಬಿಡಿಸ್ಬೇಕು, ಇಲ್ಲ ಮತ್ತೊಂದು ಯಾವುದೋ ಡ್ರಗ್ಸ್ ಏನೋ ಒಂದು ಅಭ್ಯಾಸ ಬಿಡಿಸ್ಬೇಕು ಅಂತ ಅಂದರೆ ರಿಹ್ಯಾಬ್ಗೆ ಹಾಕಿ, ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕಿ ಅಂತಾರೆ. ಆತನ ಮನೆಯವ್ರಿಗೆ ಬೇರೆ ದಾರಿ ಕಾಣಿಸಲ್ಲ. ನನ್ನ ಮಗನ ಚಟ ಬಿಡಿಸ್ಬೇಕು ಅಂದರೆ ಇದೇ ದಾರಿ ಇದೆ ಅಂತ ಅಂದರೆ ಆ ದಾರಿಲೇ ಹೋಗೋಣ ಅಂದ್ಕೊಂಡು ಮಾಡ್ತಾರೆ. ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಅಪ್ರೋಚ್ ಮಾಡ್ತಾರೆ. ಫಸ್ಟು ರಿಹ್ಯಾಬಲ್ಲಿ 2 ಥರ ರಿಹ್ಯಾಬ್ಗಳಿದೆ. 2 ಥರ ಯಾವುದಪ್ಪ ಅಂದರೆ ಎಲ್ಲ ಒಂದೇ, ಬಟ್ ಒಂದು 60-50% ತುಂಬ ಒಳ್ಳೆ ರಿಹ್ಯಾಬ್ಗಳು. ನೀವು ಭೀಮಾ ಫಿಲಮಲ್ಲಿ ನೋಡಿದ್ರಲ್ಲ ರಿಹ್ಯಾಬ್, ಆ ರಿಹ್ಯಾಬ್ ಥರನೇ ಇರಬಹುದು. ಇನ್ನೊಂದು 50% ತುಂಬಾ ವರ್ಸ್ಟ್ ರಿಹ್ಯಾಬ್ಗಳಿದೆ. ಅವ್ರದ್ದು ಒಳಗಡೆ ತುಂಬ ಬೇರೆ ಥರನೇ ಇದೆ ಟ್ರೀಟ್ಮೆಂಟ್ಗಳು. ಬಟ್ ಕೆಟ್ಟ ರಿಹ್ಯಾಬ್ಗಳಲ್ಲಿ ಅಂದರೆ ಕೆಟ್ಟ ರಿಹ್ಯಾಬ್ಗಳಂತಂತಲ್ಲ, ವ್ಯಕ್ತಿನ ಚೇಂಜ್ ಮಾಡೋಕ್ಕೆ ಇಷ್ಟು ಕ್ರೂರತನ ಮಾಡಬಹುದಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಮನೆಯವರು ಈ ಹುಡುಗನ ಕಾಟ ತಾಡದೆ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹೋಗ್ತಾರೆ. ಸೊ ಹೋಗಿದ ತಕ್ಷಣ ಅವರು ಪರ್ಸ್ನಲ್ ಡೀಟೇಲ್ಸ್ಗಳನ್ನ ಕೇಳ್ತಾರೆ. ಏನಪ್ಪ ಡೀಟೇಲ್ಸ್ ಅಂದರೆ, ಹುಡುಗ ಯಾರು, ಹುಡುಗನ ಹೆಸರೇನು, ಫೋಟೋ ಏನು, ಫೋಟೋ ಕೊಡಿ ಅವ್ರದ್ದು, ಆಮೇಲೆ ಅವ್ನು ಡೀಟೇಲ್ಸ್ಗಳು, ಅವ್ನು ಎಲ್ಲಿ ಓಡಾಡ್ತಾನೆ, ಏನು ಮಾಡ್ತಾನೆ, ಏನು ಮಾಡಲ್ಲ, ಯಾವಾಗ ಸಿಗ್ತಾನೆ, ಯಾವಾಗ ಸಿಗಲ್ಲ, ಯಾವ ಹುಡುಗರ ಜೊತೆ ಇರ್ತಾನೆ, ಯಾವ ಹುಡುಗರ ಜೊತೆ ಇರಲ್ಲ. ಸೊ ಕಂಪ್ಲೀಟ್ ಮಾಹಿತಿನ ತಿಳ್ಕೊತಾರೆ ಆ ಹುಡುಗನ ಬಗ್ಗೆ. ಆ ಹುಡುಗನಿಗೆ ಗೊತ್ತಿಲ್ದಿರಂಗೆ ಮನೆಯವರು ರಿಹ್ಯಾಬಿಲಿಟೇಷನ್ ಸೆಂಟರ್ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಆ ಡೀಟೇಲ್ಸ್ ಮುಖಾಂತರ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಆ ಹುಡುಗ ಎಲ್ಲಿ ಸಿಗ್ತಾನೆ, ಏನು ಮಾಡ್ತಾನೆ, ಎಲ್ಲಿ ಹೋಗ್ತಾನೆ ಅದೆಲ್ಲ ತಿಳ್ಕೊಂಡು ಒಂದು ಫೈನ್ ಡೇ ಅಲ್ಲಿ ಬರ್ತಾರೆ. ಆ ಹುಡುಗನಿಗೆ ಗೊತ್ತೇ ಇರಲ್ಲ ಅವ್ರ ಮನೆಯವರೇ ಅವನ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ ಗೊತ್ತಿರಲ್ಲ ಅವನಿಗೆ. ಅವ್ನು ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ, ಯಾಕಂದ್ರೆ ಅವನು ಮತ್ತಿನ ನಶೆಯಲ್ಲಿರ್ತಾನೆ, ಚಿತ್ತಿನ ನಶೆಯಲ್ಲಿರ್ತಾನೆ. ಆದ್ದರಿಂದ ಅವನು ಅವತ್ತು ಯಾವ ಡೈಲಿ ರೋಟೀನು ಅವನೇನು ಎಣ್ಣೆ ಹೊಡಿತಾ ಇರ್ತಾನೆ, ಇಂಜೆಕ್ಷನ್ ಹಾಕೋತಾ ಇರ್ತಾನೆ, ಏನೋ ಮಾಡ್ತಾ ಇರ್ತಾನಲ್ವಾ. ಸೊ ಅವತ್ತು ಅದೇ ಥರ ಮಾಡಿರ್ತಾನೆ. ರಿಹ್ಯಾಬ್ ಅವರು ಒಂದು 4-5 ಜನ ಬರ್ತಾರೆ. ಈ 5 ಜನ ಫುಲ್ಲು ಘಟಾನುಘಟಿಗಳು, ಸರಿಯಾಗಿರ್ತಾರೆ, ಸೈಜು ಬೌನ್ಸರ್ಗಳ ಥರ. ಸೊ ಈ ಹುಡುಗ ಕುಡ್ದು ಹಾಳಾಗೋಗಿರ್ತಾನೆ, ಸಣ್ಣಕ್ಕೆ ಇಲ್ಲ ಇಂಜೆಕ್ಷನ್ ಹಾಕೊಂಡು ಇಲ್ಲ ಫುಲ್ ವೀಕ್ ಆಗೋಗಿರ್ತಾನೆ. ಸೊ ಏನು ಮಾಡ್ತಾರಪ್ಪ ಅಂತಂದರೆ, ಹೋಗಿ ಕೂತ್ಕೊಂಡಿದ್ದ ತಕ್ಷಣ ನೀವೆಲ್ಲೋ ಒಬ್ಬರೇ ಸಿಗಾಕೋತೀರಾ ಅನ್ಕೊಳ್ಳಿ, ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇರ್ತೀರಾ, ವಾಪಸ್ ಮನೆಗೆ ಬರ್ತಾ ಇರ್ತೀರಾ, ಕುಡ್ದಿರ್ತೀರ ಅಂತ ನಿಮ್ಮ ಮನೆಗೆ ಫೋನ್ ಮಾಡ್ತಾರೆ.
ನನ್ನ ಮಗ ಕುಡಿದಿದ್ದಾನೆ ಬಂದು ಕರ್ಕೊಂಡೋಗಿ ಅಂತಾರೆ ರಿಯಾಬ್ಗೆ. ಇಮಿಡಿಯೇಟ್ ಅವ್ರು ಬರ್ತಾರೆ, ಏನು ಮಾತಾಡಲ್ಲ, ಬಂದು ಕಾರತ್ತು ಅಂತಾರೆ. ನೀವು ಅಂತ ಎಗರಾಡ್ತೀರಾ ಅಂತ ಅನ್ಕೊಳ್ಳಿ. ಎಗರಾಡಿದ್ರೆ ನಿಮಗೆ ಅಲ್ಲೇ ಹೊಡೆದು ಎತ್ತಾಕೊಂಡು ಹೋಗ್ತಾರೆ. ಎಗರಾಡದೆ ಏನಾದರೂ ಆಯ್ತು ಸರ್ ಬಂದು ಕೂತ್ಕೋತೀನಿ ಅಂತ ಕೂತ್ಕೊಂಡ್ರೆ ನೆಕ್ಸ್ಟ್ ನಿಮ್ಮ ಪ್ರಯಾಣ ಸ್ಟಾರ್ಟು ರಿಯಾಬಲ್ಲಿ 2 ತಿಂಗಳು. ಆ ಹುಡುಗನಿಗೆ 2 ರಿಂದ 3 ತಿಂಗಳಾಗಿರ್ಬೋದು, 4 ತಿಂಗಳಾಗಿರ್ಬೋದು. ಅವ್ರ ಮನೆಯವ್ರು ಏನು ಹೇಳಿರ್ತಾರೋ ಅದ್ರ ಬೇಸಿಸ್ ಮೇಲೆ ಅವನ್ನ ರಿಯಾಬ್ಗಳಿಗೆ ಹಾಕೋತಾರೆ. ಹಾಕೊಂಡ್ಮೇಲೆ ತುಂಬ ಒಳ್ಳೆ ರಿಯಾಬ್ಗಳಲ್ಲಿ ಡೀಸೆಂಟಾಗಿ ಟ್ರೀಟ್ ಮಾಡ್ತಾರೆ, ಊಟ ಕೊಡ್ತಾರೆ, ತಿಂಡಿ ಕೊಡ್ತಾರೆ, ಮೆಡಿಕೇಶನ್ಸ್ ಕೊಡ್ತಾರೆ, ಡಾಕ್ಟರ್ಗಳು ಇಟ್ಟಿರ್ತಾರೆ, ಎಲ್ಲ ಇರುತ್ತೆ. ಆದರೆ ಇನ್ನೊಂದು 50% ರಿಯಾಬ್ಗಳಲ್ಲಿ ಒಂಥರ ಈ ಟ್ರೀಟ್ಮೆಂಟ್ ಬೇರೆ ಇರುತ್ತೆ. ಪ್ರೊಸೆಸ್ ಸೇಮೇ ಬಟ್ ಟ್ರೀಟ್ಮೆಂಟ್ ಬೇರೆ. ಆ ಹುಡುಗ ರಿಯಾಬ್ ಹೋಗಿದ ತಕ್ಷಣ ಅವನ ಥರನೇ ಎಷ್ಟೋ ಜನ ಇರ್ತಾರಲ್ಲಿ, ಆಲ್ಮೋಸ್ಟ್ ಅರೌಂಡ್ 30 ಜನ, 40 ಜನ, 50 ಜನ. ಇಟ್ ಡಿಪೆಂಡ್ಸ್. ದೊಡ್ಡ ದೊಡ್ಡ ರಿಯಾಬ್ಗಳಾದ್ರೆ 150, 200 ಜನವರೆಗೂ ಇರ್ತಾರೆ. ಚಿಕ್ಕ ರಿಯಾಬ್, ನಾರ್ಮಲ್ ಮೀಡಿಯಂ ರಿಯಾಬ್ ಅಂತ ಅಂದಾಗ ಒಂದು 20 ರಿಂದ 25, 30 ಜನವರೆಗೂ ಇರ್ತಾರೆ. ಸೊ ಫೀಸ್ ಎಷ್ಟಪ್ಪ ಅಂತ ಅಂದರೆ ರಿಯಾಬ್ಗಳಿಗೆ ವೇರಿ ಆಗುತ್ತೆ. ಅದನ್ನು ಒಂದು 15 ರಿಂದ 20 ಸಾವಿರ ತಿಂಗಳಿಗೆ. ಏನಕ್ಕೆ 15 ರಿಂದ 20 ಸಾವಿರ? ನಿಮ್ಮನ್ನ ನೋಡ್ಕೊಳ್ಳೋಕ್ಕೆ, ನಿಮ್ಮ ಮೇಂಟೆನೆನ್ಸ್, ನಿಮ್ಮ ಊಟಕ್ಕೆ, ನಿಮ್ಮ ತಿಂಡಿಗೆ, ಮಗದೊಂದು ಎಲ್ಲದಕ್ಕೂ 15 ರಿಂದ 20 ಸಾವಿರ ಚಾರ್ಜ್ ಮಾಡ್ತಾರೆ ಒಂದು ತಿಂಗಳಿಗೆ. ಫುಲ್ ಅಡಿಕ್ಟ್ ಆಗೋಗಿದ್ದೀರಾ ಅನ್ಕೊಳ್ಳಿ ಸಿಗರೇಟ್ಗೆ, ಎಣ್ಣೆಗೆ. ನಿಮಗೆ ಸಿಗರೇಟ್ ಎಣ್ಣೆ ಒಂದು ತೊಟ್ಟೂ ಕೊಡಲ್ಲ, ಅಲ್ಲಿ ಏನೂ ಮಾಡಲ್ಲ. ನಿಮಗೆ ತುಂಬಾ ನೀವು ಅವ್ರು ಹೇಳಿದ ಮಾತುಗಳು ಕೇಳ್ಬಿಟ್ರೆ ನೀವು ಓಕೆ ಅಂತ ನಿಮ್ಮನ್ನ ಬಿಟ್ಬಿಡ್ತಾರೆ. ನೀವೇನಾದರೂ ಚೂರು ನಾನು ಹಂಗಾಗಲ್ಲ, ನಾನು ಹಿಂಗಾಗಲ್ಲ, ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಎಗರಾಡಿದ್ರೆ ನಿಮ್ಗೆ ಅಲ್ಲಿಂದ ಒದೆಗಳು ಸ್ಟಾರ್ಟು. ನೀವು ಕೆಮ್ಮಿದ್ರು ಹೊಡಿತಾರೆ ರಿಯಾಬಲ್ಲಿ. ಸೊ ಯಾವ ಥರ ಟಾರ್ಚರ್ ಇರುತ್ತೆ ಅದು ರಿಯಾಬಲ್ಲಿ ಅಂತಂದರೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿರಲ್ಲ. ನೀವು ರಿಯಾಬಿಲಿಟೇಷನ್ ಹೋಗಿರೋರು ಯಾರನ್ನ ಕೇಳಿ, ಅಂಥ ನರಕ ಇಡೀ ಭೂಮಿ ಮೇಲೆ ಎಲ್ಲೂ ಇಲ್ಲಪ್ಪ ಅಂತಾರೆ. ಯಾಕೆ ಅಂತಂದರೆ ಅಷ್ಟು ನರಕ ತೋರಿಸ್ಬಿಟ್ಟಿರ್ತಾರೆ ಅವ್ರಿಗೆ. ಕೂತ್ರೆ ಹೊಡಿಯೋದು, ನಿಂತರೆ ಹೊಡಿಯೋದು, ಊಟ ತಿಂಡಿ. ನೀವೇನೀಗ 15-20 ಸಾವಿರ ಫೀಸ್ ಕಟ್ಸ್ಕೊಂಡಿರ್ತಾರೆ ರಿಯಾಬ್ ಅವರಲ್ಲಿ. ಆ ಊಟ ತಿಂಡಿ ನೀವು ಕೇಳಿಬಿಟ್ರೆ ಬೇಜಾರಾಗಿ ಹೋಗ್ತೀರಾ. ಗಂಜಿಗಳು, ಸರಿಯಾಗಿ ಊಟ ಇರಲ್ಲ, ತುಂಬಾ ಅಷ್ಟು ಇದಿರುತ್ತೆ, ಟ್ರೀಟ್ಮೆಂಟ್ ಇರುತ್ತೆ ರಿಯಾಬಲ್ಲಿ. ಹೋಗಿ ಬಂದಿರೋರನ್ನ ಕೇಳಿ ಅವ್ರು ಹೇಳ್ತಾರೆ ರಿಯಾಬ್ ಏನಿದೆ ಒಳಗಡೆ, ಎಷ್ಟು ಟಾರ್ಚರ್ ಕೊಡ್ತಾರೆ. ಆಮೇಲೆ ಪ್ರತಿದಿನ ಮೆಡಿಸಿನ್ಸ್ ತೊಗೋಬೇಕು. ಆ ಹುಡುಗನಿಗೆ ಯಾವುದೇ ಚಟ್ಟಕ್ಕೆ ಅಡಿಕ್ಟ್ ಆಗಿರ್ತಾರಲ್ಲ, ಅಡಿಕ್ಷನ್ ಬಿಡಿಸೋಕೆ ಮೆಡಿಸಿನ್ ಅಂತ ಇರುತ್ತೆ. ಈ ನಶೆಗಳಿಗೆ ದಾಸರಾಗಿರೋರು ತುಂಬನೇ ಮೈಂಡ್ ಅವ್ರದ್ದು ಹೆಂಗಾಗ್ಬಿಟ್ಟಿರುತ್ತೆ ಅಂತಂದರೆ ಒಂಥರ ಸ್ಟಿಫ್ ಆಗಿಬಿಟ್ಟಿರ್ತಾರೆ ಅವರು. ಅವ್ರಿಗೆ ಏನು ಕೇಳಿದ್ರು ಅಲ್ಲಾಡಲ್ಲ, ಅವ್ರು ಏನು ಮಾಡಿದ್ರು ಅಲ್ಲಾಡಲ್ಲ. ಯಾಕಂದ್ರೆ ಆ ನಶೆಲಿ ಇದ್ದಿ ಅವ್ರೊಂಥರ ಟೋಟಲಿ ಮೈಂಡು ಸೈಕ್ ಆಗ್ಬಿಟ್ಟಿರ್ತಾರೆ ಅವರು. ಸೊ ಆ ಥರದಿದ್ದಾಗ ಈ ಥರ ಟ್ರೀಟ್ಮೆಂಟ್ ಕೊಟ್ಟಾಗನೇ ಸರಿ ಹೋಗೋದು ನೀವು ಅಂತ. ಒಂದೇ ಶೇವಿಂಗ್ ಬ್ಲೇಡ್ ಕೊಡ್ತಾರೆ. ಒಂದೇ ಶೇವಿಂಗ್ ಬ್ಲೇಡು 10 ಜನ 20 ಜನ ಆಗಲಿ ಅದರೇ ಯೂಸ್ ಮಾಡಬೇಕು. ಯಾಕಂದರೆ ಅಲ್ಲಿ ಕಾಸು ಯಾರು ಖರ್ಚು ಮಾಡೋಕ್ಕಾಗಲ್ಲ, ಒಳಗಡೆ ಖರ್ಚೇ ಮಾಡಲ್ಲ ಕಾಸು. ನೀವು ಲೆಕ್ಕ ಹಾಕೊಳ್ಳಿ, 15 ಜನ 20 ಜನಕ್ಕೆ ಒಂದೇ ಬ್ಲೇಡ್ ಅಂದರೆ ಏನಾಗ್ಬೋದು, ಅವ್ನಿಗೆ ಎಷ್ಟು ಇನ್ಫೆಕ್ಷನ್ಗಳಾಗ್ಬೋದು ಆ ಹುಡುಗನಿಗೆ, ಒಳಗಡೆ ಓದೋನಿಗೆ. ತಂದೆ ತಾಯಿದಿರಿಗೆ ಇದು ಪರಿಣಾಮಗಳು ಗೊತ್ತಿರಲ್ಲ, ಏನಾಗುತ್ತೆ ಏನೋ ಹೋಗುತ್ತೆ ಅಂತ. ಹೌದು, ಈಗ ಮಗ ಅಷ್ಟು ಹಿಂಸೆ ಕೊಡ್ತಾ ಇದ್ದಾನೆ, ಅಳಿಯ ಇಲ್ಲ ಮಕ್ಳಿಗೆ ಅಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ಅಂದಾಗ 100% ನೀವು ರಿಯಾಬ್ಗೆ ಹಾಕ್ಲೇಬೇಕು, ಅವ್ರನ್ನ ಚೇಂಜ್ ಮಾಡಲೇಬೇಕು. ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂದರೆ ಏನು ಹೇಳಿ, ಒಂದು ಕೆಟ್ಟ ವ್ಯಕ್ತಿನ ಒಳ್ಳೆ ವ್ಯಕ್ತಿಯಾಗಿ ಪರಿವರ್ತನೆ ಮಾಡೋದು ಪ್ರೋಸೆಸ್ಸು. ಆ ಪ್ರೋಸೆಸ್ ಏನಿದೆ ಅದು ನರಕ. ಅದು ಸರ್ಕಾರನೇ ಸಪೋರ್ಟ್ ಮಾಡುತ್ತೆ, ಸರ್ಕಾರ ನಡೆಸ್ತಾ ಇದೆ. ಅಂದರೆ ಈ ಟಾರ್ಚರ್ಗಳನ್ನ ಮನೇನ ತಡೆಯೋಕ್ಕಾಗಲ್ವಲ್ಲ. ಈ ಟಾರ್ಚರ್ ಅವರು ಮಕ್ಕಳುಗಳು ಕೊಡ್ತಾ ಇರೋದು, ಕುಡ್ದು ಸೇದ್ಕೊಂಡು ಇಲ್ಲ ಗಾಂಜಾ ಹಾಕ್ಕೊಂಡು ಏನೋ ಮಾಡ್ಕೊಂಡು ಟಾರ್ಚರ್ ಕೊಡ್ತಾ ಇರ್ತಾರಲ್ಲ, ಅದನ್ನ ಅವ್ರು ತಡ್ಕೊಳಕ್ಕಾಗಲ್ಲ ಮನೇಲಿ. ಸೊ ಆಬ್ವಿಯಸ್ಲಿ ರಿಯಾಬ್ಗೆ ಆಗ್ತಾರೆ. ಮನೆಯವ್ರಿಗೆ ಗೊತ್ತಿರಲ್ಲ, ಇಷ್ಟು ಹಿಂಸೆ ಕೊಡ್ತಾರಪ್ಪ ನನ್ನ ಮಕ್ಕಳಿಗೆ ಒಳಗಡೆ, ನನ್ನ ಮಗನ್ಗೆ ಇಷ್ಟು ಹಿಂಸೆ ಕೊಡ್ತಾರಾ ಅನ್ನೋದು ಅವ್ರಿಗೆ ಐಡಿಯಾನೇ ಇರಲ್ಲ. ಏನೋ ಚೇಂಜ್ ಮಾಡ್ಬಿಡ್ತಾರೆ ಅವ್ರು. ಮುಂದೆಗಡೆ ಏನು ಹೇಳ್ತಾ ಇರ್ತಾರೆ ಹೇಳಿ ರಿಯಾಬಲ್ಲಿ, ಇಲ್ಲ ನಿಮ್ಮ ಮಗ ತುಂಬ ಚೆನ್ನಾಗಿದ್ದಾನೆ, ಆರಾಮಾಗಿದ್ದಾನೆ, ಮಲಗಿದ್ದಾನೆ, ಅವನಿಗೆ ಮೆಡಿಕೇಶನ್ಸ್ ಕೊಡ್ತಾ ಇದೀವಿ, ಊಟ ತಿಂಡಿ ಚೆನ್ನಾಗಿ ತಿಂತಾ ಇದ್ದಾನೆ ಅಂತೆಲ್ಲ ಹೇಳ್ತಾರೆ. ರಿಯಾಬ್ ಓದೋನ ನೀವು ಯಾರನ್ನಾರ ಅಬ್ಸರ್ವ್ ಮಾಡಿ, ಒಳ್ಳೆ ಸೈಜ್ ಇದ್ದವ್ರು ರಿಯಾಬ್ ಓದೋರು ವಾಪಸ್ ಈಚೆ ಬರೋದೇ ಸಣ್ಣಕ್ಕಾಗಿ, ಇಲ್ಲ ತುಂಬ ವೀಕ್ ಆಗಿ. ಕೂತ್ಕೊಂಡ್ರೆ ಹೊಡಿತಾರೆ, ನಿಂತ್ಕೊಂಡು ಹೊಡಿತಾರೆ, ಅದಂತೂ ಗ್ಯಾರಂಟಿ. ನೀವು ಕೊನೆಗೂ 2 ತಿಂಗಳು 3 ತಿಂಗಳು ಆಗ್ತಾ ಈಗ ನೀವು ಸ್ಟಾರ್ಟಿಂಗ್ ಸೇರ್ಕೊಂಡಿದ ತಕ್ಷಣ ಇನಿಷಿಯಲಿ ನಿಮ್ಮ ಅಂಡರು ಒಬ್ಬ ಹೆಡ್ ಅಂತ ಇರ್ತಾನೆ, ಹೆಡ್ ಬರ್ತಾರೆ. ಹೆಡ್ ಬಂದಾಗ ಅವನ್ನೆಲ್ಲ ಹೇಳ್ತಾನೆ, ಅದು ಮಾಡೋ, ಇದು ಮಾಡೋ, ತರಕಾರಿ ಹೆಚ್ಚು, ಏನಾರು ಸಾಂಬಾರು ಮಾಡೋ, ಇದು ಮಾಡು, ಇಲ್ಲ ಅದೇನಾರು ಒತ್ತು, ಇದೊತ್ತು, ಕಾಲು ಹೊತ್ತು, ಕೈ ಹೊತ್ತು, ಆ ಥರ ಎಲ್ಲ ಟ್ರೀಟ್ಮೆಂಟ್ ಮಾಡಿಸ್ಕೋತಾ ಇರ್ತಾರೆ. ಇನ್ನೊಬ್ಬ ಲೀಡರ್ ಅಂತ ಯಾರಪ್ಪ ಅಂತಂದರೆ, ಈ ಯಾರು ರಿಯಾಬ್ ಸೇರಿಕೊಂಡು 1-2 ತಿಂಗಳಾಗಿರುತ್ತಲ್ಲ ಅವನ್ನ ಲೀಡರ್ ಮಾಡ್ತಾರೆ ರಿಯಾಬಲ್ಲಿ. ಏನಪ್ಪ ಲೀಡರ್ ಅಂತ ಅಂದರೆ, ಈ ಒಂದು 10 ಜನ 15 ಜನ ಹೊಸಬ್ರು ಬರ್ತಾರಲ್ಲ ಅವ್ರನ್ನ ಮೇಂಟೈನ್ ಮಾಡುವಂಥವ್ನು, ಅವ್ರಿಗೆ ಹೇಳ್ಕೊಡೋರು ಇದು ಮಾಡ್ಬೇಕು ನೀವು. ಯಾಕಂದರೆ ಅವ್ನು ಅದನ್ನ 1-2 ತಿಂಗಳಿಂದ ರಿಯಾಬಲ್ಲಿ ಇಡ್ತಾನಲ್ಲ, ಸೊ ಅದು ಅವ್ರಿಗೆ ಅಭ್ಯಾಸ ಆಗ್ಬಿಡಿರುತ್ತೆ. ಅವ್ರನ್ನ ಹಂಗೆ ರೆಡಿ ಮಾಡಿಬಿಟ್ಟು ನೀನು ಲೀಡರ್ ಆಗ್ತೀಯಾ, ಇಲ್ಲೇ ಇದ್ಬಿಡು, ಇಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡು ಅಂತ ಹೇಳಿ ಅವ್ರನ್ನ ಹಂಗೆ ಚೇಂಜ್ ಮಾಡಿಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಸಿಗರೇಟು ಎಣ್ಣೆ ಏನು ಕೊಡಲ್ಲ. ಆಮೇಲೆ ಅಷ್ಟು ಚೇಂಜ್ ಮಾಡ್ತಾ ಇದ್ದವರು ನೆಕ್ಸ್ಟ್ ಈಗ ಅವನು ಎಕ್ಸಿಟ್ ಆಗ್ತಾನೆ ಅನ್ಕೊಳ್ಳಿ, ರಿಯಾಬಿಂದ ಎಕ್ಸಿಟ್ ಆಗ್ತಾನೆ, ಮನೆಯವ್ರು ಈಚೆ ಬಂದು ಬಿಡಿಸಿ ಸಾಕು ಬಿಡಿ ನಮ್ಮ ಮಗನ ಅಂತ ಅಂದಾಗ
ಹೋಗ್ತಾನಲ್ಲ. ಸೊ ಆ ಥರ ಟೈಮಲ್ಲಿ ನೆಕ್ಸ್ಟ್ ಇವಾಗ ಲಾಸ್ಟ್ 1 ಮಂತ್ ಬ್ಯಾಕ್ ಬಂದಿರೋನ ಲೀಡರ್ ಮಾಡ್ತಾರೆ. ಸೊ ಇದೇ ಪ್ರೋಸೆಸ್ ಏನು ನಡೆಯುತ್ತೆ ಒಳಗಡೆ ಅಂತ ಅಂದ್ರೆ ಹಿಂಗೆ ನಡೆಯುತ್ತೆ. ನಿಮಗೆ ಫಸ್ಟ್ ರಿಹಾಬಿಲಿಟೇಷನ್ ಸೆಂಟರ್ ಸೇರ್ಕೋಬೇಕಾದ್ರೆ ಒಂದು ಸೈನ್ ಮಾಡಿಸ್ಕೋತಾರೆ, ಒಂದು ಇದಕ್ಕೆ ಲೆಟ್ರಿಗೆ. ಏನಿರುತ್ತೆ ಅದರಲ್ಲಿ, ನನ್ನ ಮಗ ಏನೇ ಆದರೂ ಹೆಂಗೆ ಇದ್ರು ಅವನು ಸತ್ರೂ ನಾವು ಕೇಳಬಾರ್ದು ಅನ್ನೋ ಒಂದು ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡಿಸ್ಕೋತಾರೆ. ಏನಕ್ಕಪ್ಪ ಆ ಥರ ಅಂದರೆ ಅಷ್ಟು ಟಾರ್ಚರ್ ಟ್ರೀಟ್ಮೆಂಟ್ಗಳಿರುತ್ತಲ್ಲ, ಅದರಿಂದ ಹಂಗೆ ಸೈನ್ ಮಾಡಿಸ್ಕೊಳ್ಳೋದು. ಎಷ್ಟೋ ಜನ ರಿಹಾಬಿಲಿಟೇಷನ್ ಸೆಂಟರ್ಗೆ ಹೋದವರು ಸೊತೋಗಿದ್ದಾರೆ, ಎಕ್ಸಿಟ್ ಈಚೆಗೆ ಬರಲೇ ಇಲ್ಲ. ಹೋದವ್ರನ್ನ ಕೇಳಿ, ಈ ಯಾರು ಯೂಟ್ಯೂಬ್ ಚಾನಲ್ಲಿ ಈ ವಿಡಿಯೋ ಮಾಡಿಲ್ಲ, ನಾನೊಬ್ಬನೇ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಒಳಗಡೆ ಹಿಂಗಿರುತ್ತೆ ಅಂತ. ಸೊ ಯಾರೇ ಕೇಳಿ ನೀವು, ಅದನ್ನ ನರಕ ಬೇಡ ಅಂತಲೇ ಹೇಳೋದು ಇವತ್ತಿಗೂ. ರಿಹಾಬಿಲಿಟೇಷನ್ ಸೆಂಟರ್ಗೆ ಹೋದವನು ಬದುಕ್ತಾನೋ ಸಾಯ್ತಾನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅರೆ ಜೀವ ಮಾಡಿ ಅವ್ನು ಇಚ್ಛೆ ಬರೋದು. ಆಯ್ತಪ್ಪ ಹೋಗ್ಲಿ, ಅವರ ತಂದೆ ತಾಯಿ ಸೇರಿಸಿದ್ರು, ಅವನ್ನ ರಿಹಾಬಿಲಿಟೇಷನ್ ಸೆಂಟರಿಂದ ವಾಪಸ್ ಕರ್ಕೊಂಬಂದರು. 90% ಜನ ರಿಹಾಬ್ಗೆ ಹೋಗಿ ಬಂದವರು ಯಾವತ್ತೂ ಎಣ್ಣೆ ಸಿಗರೇಟು ಇಲ್ಲ ಗಾಂಜಾ ಮತ್ತೊಂದು ಬಿಟ್ಟು ಹಿಸ್ಟ್ರಿಲೇ ಇಲ್ಲ. 10% ಜನ ಎಲ್ಲೋ ಚೇಂಜ್ ಆಗಿರೋದು. ಇನ್ನು 89% ಜನ ವಾಪಸ್ ಈಚೆ ಬಂದು 1 ತಿಂಗಳು 2 ತಿಂಗಳು ಸುಮ್ಮನೆ ಇರ್ತಾರೆ, 3ನೇ ತಿಂಗಳಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಅದು ರೋಟೀನ್ ಹೋಗಿರುತ್ತೆ ಅವ್ರಿಗೆ. ನಾಳೆ ದಿನ ಮತ್ತೆ ಈಚೆ ಬಂದಾಗ ದುಡ್ಡು ಸಿಗುತ್ತೆ, ನಾರ್ಮಲಾಗಿ ಮತ್ತೆ ಎಣ್ಣೆ ಹೊಡಿ, ಡೈಲಿ ಸೇದು, ಡೈಲಿ ಗಂಜಾ ಸೇದ್ಕೋ, ಡೈಲಿ ಇಂಜೆಕ್ಷನ್ ತಗೋ, ಇದೇ ಪ್ರೋಸೆಸ್ಸಲ್ಲಿ ಇರ್ತಾರೆ. ಸೊ ನೀವು ಈ ಸರ್ಕಾರ ಚೇಂಜ್ ಮಾಡೋಕ್ಕಾಗುತ್ತೋ ಇಲ್ಲ ರಿಯಾಬೇ ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲೋ ಮನುಷ್ಯರು ಅನ್ನೋದು ಗೊತ್ತಿಲ್ಲ. ಫೈನಲಿ ಏನಪ್ಪ ಹೇಳ್ತೀನಿ ಅಂತಂದರೆ, ಯಾರೇ ಈ ನಾನು ವಿಡಿಯೋ ನೋಡ್ತಾ ಇರೋ ಅಕಸ್ಮಾತ್ ನೀವು ಡೈಲಿ ಕುಡಿಬೋದು, ನಿಮ್ಮ ಮನೆಗೆ ಹಿಂಸೆ ಕೊಡ್ಬೋದು, ಇಲ್ಲ ನಿಮ್ಮ ಈ ವಿಡಿಯೋ ನೋಡ್ತಾ ಇರೋರು ಸಂಬಂಧಿಕರು ಇಲ್ಲ ಬೇರೆ ಫ್ರೆಂಡ್ಸ್ಗಳು ಯಾರೋ ಡೈಲಿ ಕುಡ್ದು ಚಟಕ್ಕೆ ದಾಸರಾಗಿರ್ಬೋದು, ರಿಹಾಬಿಲಿಟೇಷನ್ ಸೆಂಟರ್ ಸೇರಿಸ್ಬೇಕು ಅಂತ ಅನ್ಕೊಂಡಿರೋರು ಈ ವಿಡಿಯೋ ನೋಡಿ. ಒಳ್ಳೆ ರಿಯಾಬ್ಗಳಿಗೆ ಸೇರಿಸಿ ಕೆಟ್ಟ ರಿಯಾಬ್ಗಳಲ್ಲಿ ತುಂಬಾ ಕೆಟ್ಟ ಟ್ರೀಟ್ಮೆಂಟ್ ಇರುತ್ತೆ, ನಿಮ್ಗೆ ಗೊತ್ತಿರಲ್ಲ. ನಿಮ್ಮ ಪ್ರಕಾರ ಈಗ ನೀವು ಸೇರಿಸಲೇಬೇಕು, ಯಾಕಂದರೆ ನಿಮ್ಗೆ ಅಷ್ಟು ಎಷ್ಟೋ ಜನಕ್ಕೆ ಫ್ಯಾಮಿಲಿಗಳಲ್ಲಿ ಅವ್ರ ಮಕ್ಳುಗಳ ಹಿಂಸೆಗಳು ತಾಡೋಕ್ಕಾಗದೆ ಸೇರಿಸಲೇಬೇಕು. ಸೇರಿಸಿ, ಬಟ್ ಒಳ್ಳೆ ರಿಯಾಬ್ಗಳು ವಿಚಾರಿಸ್ಕೊಂಡು ಸೇರಿಸಿ. ಆ ವಿಡಿಯೋ ನೋಡ್ತಾರೆ ಅವ್ರಿಗೆ ಎಲ್ರಿಗೂ ಹೇಳೋದಿಷ್ಟೇ, ನೀವು ಯಾರು ರಿಯಾಬ್ಗೆ ಹೋಗೋ ಥರ ಮಾಡ್ಕೋಬೇಡಿ. ಕುಡ್ದು ಮತ್ತೊಂದೆಲ್ಲ ಡ್ರಗ್ಸ್ ಅಡಿಕ್ಟ್ ಮಾಡ್ಕೊಂಡು. ನಿಮ್ಮ ಸ್ನೇಹಿತರುಗಳು ಅಷ್ಟೇ ಯಾರಾದರೂ ಇದ್ದರೆ ಅವ್ರಿಗೆ ಹೇಳಿ, ನೋಡಿ ಈ ಥರ ಇರುತ್ತೆ, ನರಕ ತೋರಿಸ್ತಾರಂತೆ ರಿಯಾಬಲ್ಲಿ ಅಂತ. ದಯವಿಟ್ಟು ಯಾರು ರಿಯಾಬ್ಗೆ ಹೋಗೋ ಥರ ಮಾಡ್ಕೋಬೇಡಿ. ಹೋದ್ರೆ 1 ರೌಂಡ್ ಭೂಮಿ ಮೇಲಿರೋ ನರಕನ ನೋಡ್ಕೊಂಡು ಬಂದೇ ಬರ್ತೀರಾ, ಅದಂತೂ ಗ್ಯಾರಂಟಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಸಂಜಯ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.